ಸಬ್ಸ್ಕ್ರೈಬರ್ಸ್ ಸಿಕ್ಕಿದ್ದಾರೆ. ನಾವೆಂತ ಗೊತ್ತಾ ಇಂಥ ಸಾಹಸ ಹತ್ತಾಗಿ ಬಂದಿರೋದು. ನಾವು ಫೈನಲಿ ರೀಚ್ ಆಗಿದ್ದೀವಿ ಕ್ಯಾಸ್ಕೇಡಿಗೆ. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು ಎಷ್ಟು ಜನ ಇದ್ದಾರೆ ಅಂತ. ಇವಾಗ ಅಲ್ಲಿ ಯಾವ ಟೌನ್ ಬಂದು ಹಾಂ ಇವಾಗ ಅಲ್ಲಿ ಬಂದು ಅಲ್ಲಿ ರೋಡಿಂದ ಇವಳು ನೋಡಿ, ಇವಳು ಬ್ಯೂಟಿಫುಲ್ ವ್ಯೂ ಅಂತೆ ನೋಡ್ಕೊಳ್ಳಿ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೌಲ್ಯಗೌಡ ವ್ಲಾಗ್ಸ್. ಸೊ ಏನಪ್ಪ ಇವತ್ತು ಇಷ್ಟೊಂದೆಲ್ಲ ರೆಡಿ ಆಗಿಬಿಟ್ಟು ಏನಂತ ನೋಡ್ತಿದ್ದೀರಾ. ಸೊ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ರಿಪಬ್ಲಿಕ್ ಸ್ಕ್ವೇರಿಂದ. ಸೊ ಏನಂದರೆ ಇವತ್ತು ಲೇಬರ್ಸ್ ಡೇ ಅಂದ್ಬಿಟ್ಟು ನಮಗೆ ಹಾಲಿಡೇ ಇದೆ ಗೈಸ್. ಸೊ ಎಲ್ಲರಿಗೂ ಹ್ಯಾಪಿ ಲೇಬರ್ಸ್ ಡೇ. ಸೊ ಇವಾಗ ನಾವು ಹೊರಗಡೆ ಹೋಗ್ತಿದ್ದೀವಿ. ಸೊ ಎಲ್ಲಿಗಪ್ಪ ಅಂದರೆ ಕ್ಯಾಸ್ಕೇಡ್ ಹಿಲ್ಸಿಗೆ ಹೋಗ್ತಿದ್ದೀವಿ. ನಾವು ತುಂಬ ದಿನ ಆಗಿತ್ತು ಹೊರಗಡೆ ಹೋಗಿ. ಸೊ ನಾನು ಇವಾಗ ಹೋಗ್ತಾ ಇದ್ದೀನಿ. ದೆನ್ ಆ ಕಡೆಯಿಂದ ಬರಬೇಕಾದ್ರೆ ಹೊರಗಡೆ ಡಿನ್ನರ್ ಮಾಡಬೇಕಂತ ಐಡಿಯಾಸ್ ಇದೆ. ಸೊ ಲೆಟ್ಸ್ ಸ್ಟಾರ್ಟ್. ಇದೆ ರಿಪಬ್ಲಿಕ್ ಸ್ಕ್ವೇರ್. ಯು ಬಿಲೀವ್ ಮಿ ಆರ್ ನಾಟ್, 6:30 ಆಗಿದೆ ಟೈಮು. ಇನ್ನೂ ಇಷ್ಟು ಸಣ್ಣ ಅಂದರೆ ಬೆಳಕಿದೆ. ಯಾಕೆ ಅಂತಂದರೆ ಇದಲ್ವಾ, ಸಮ್ಮರ್ ಅಲ್ವಾ. ಸೊ ನಿಯರ್ಲಿ ನಮ್ಗೆ 9 o'clock ಇಲ್ಲಿ ಸನ್ಸೆಟ್ ಆಗೋದು. ಆ್ಯಂಡ್ ನೋಡ್ಬೋದು ನೀವು ಬಿಸಿಲಿದೆ ಅಂತ ಹೇಳಿ. ಸೊ ಎಲ್ಲ ನೀರೆಲ್ಲ ಆನ್ ಮಾಡಿದ್ದಾರೆ ನೋಡಿ. ಎಲ್ಲ ಪೀಪಲ್ಸ್ ಹೇಗೆ ಎಂಜಾಯ್ ಮಾಡ್ತಿದ್ದಾರೆ ಅಂತ. ಸೊ ಇಲ್ಲಿಂದ ನಾವು ಹೋಗ್ತೀವಿ. ನನಗಂತೂ ಸಮ್ಮರ್ ಬಂದರೆ ಈ ವಾಟರಿ ಪ್ಲೇಸಸ್ಗೆಲ್ಲ ಬರೋಕ್ಕೆ ತುಂಬಾ ಇಷ್ಟ ಗೈಸ್. ಸಬ್ಸ್ಕ್ರೈಬರ್ಸ್ ಸಿಕ್ಕಿದ್ದಾರೆ. ಇದೆಲ್ಲ ಕಲ್ಪನೆಯಲ್ಲೇ ಇರಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ. ರೀಚ್ ಆಗಿದ್ದೀವಿ ಕ್ಯಾಸ್ಕೇಡಿಗೆ. ಆ್ಯಂಡ್ ಇಲ್ಲೆಲ್ಲ ಜಸ್ಟ್ ಫುಡ್ ಸ್ಟಾಲ್ಸ್ ಇದೆ. ದೆನ್ ಅಲ್ಲಿ ಕಾಣ್ತಿದ್ಯಲ್ಲ ಅದೇ ಕ್ಯಾಸ್ಕೇಡ್ ಗೈಸ್. ಏನು ಮಾಡ್ತಿದ್ಯಾ ನೋಡಿ ಗೈಸ್, ಮಕ್ಕಳು ಥರ ಆಟ ಆಡೋಕ್ಕೆ ಹೋಗಿದ್ದಾಳೆ. ಸೊ ಇವಾಗ ಅದು ರೋಡ್ ಕ್ರಾಸ್ ಮಾಡಿ ಹೋದರೆ ಅದೇ ಕ್ಯಾಸ್ಕೇಡ್. ಇವಾಗ ಹತ್ತು ಮೇಲೆ ಹತ್ತಬೇಕು. ಸೊ ಅಲ್ಲೇನೋ ಸ್ಪೆಷಾಲಿಟಿ ಇದೆ, ನಿಮಗೇನಂತ ನಾನು ತೋರಿಸ್ತೀನಿ. ನಾವು ಬೆಟ್ಟ ಅಷ್ಟು ಹತ್ತದಿದೆ. ಇವ್ರು ಇಲ್ಲಿ ಫೋಟೋ ತಗೊಂಡು ನಿಂತವ್ರೆ ಗೈಸ್. ದಿಸ್ ಫೋಟೋ ವಿಲ್ ಬಿ ಅಪ್ಲೋಡೆಡ್ ಇನ್ ಇನ್ಸ್ಟಾಗ್ರಾಮ್. ಕ್ರೇಜಿ ಗರ್ಲ್ ಮೌಲ್ಯ ಅಂತ ಟೈಪ್ ಮಾಡಿ. ಸೊ ನಿಮಗೆ ಸಿಗುತ್ತೆ. ಸೊ ಅದ್ರಲ್ಲಿ ಅಪ್ಲೋಡ್ ಆಗಿರುತ್ತೆ, ಹೋಗಿ ಚೆಕ್ ಮಾಡ್ಬೋದು. ನಾವು ಸ್ವಲ್ಪ ಮಾತ್ರ ಹತ್ತಿದ್ವಿ. ಸೊ ಸ್ವಲ್ಪದಿಂದನೇ ವ್ಯೂ ಈ ಥರ ಕಾಣ್ತಿದೆ. ನಾವಿನ್ನೂ ಹತ್ತೋದು ತುಂಬ ಇದೆ ಗೈಸ್. ಅಷ್ಟು ಹತ್ತಿ ಅಲ್ಲಿ ಟಾಮ್ ಕಾಣ್ತಿದ್ಯಲ್ಲ, ಅಲ್ಲಿಗೆ ಹೋಗ್ಬೇಕು. ಆ ಪಾಪ ಆಯ್ ಮಾಡ್ತಾಯಿದ್ದೆ ನೋಡಿ. ಸಣ್ಣ ನೋಡಿ ಹೇಗೆ ಕಾಣ್ತಿದೆ. ಹೋಗೋಣ. ಏನು ಸ್ಪೆಷಾಲಿಟಿ ಅಂದರೆ ಇಲ್ಲಿ ಲಿಫ್ಟ್ ಐತೆ ಗೈಸ್ ನಾವು ಮೇಲ್ವರೆಗೂ ಹತ್ತಕ್ಕೆ. ಸೊ ನಾನು ಅದನ್ನು ತೋರಿಸೋಣ ಅಂತ ಬಂದೆ, ಲಿಫ್ಟ್ ಕ್ಲೋಸ್ ಆಗಿಬಿಟ್ಟಿದೆ. ಸೊ ಇವಾಗ ನಡ್ಕೊಂಡೇ ಹೋಗ್ಬೇಕು ಮೇಲ್ವರೆಗೂ. ನೋಡೋಣ ನಮ್ಮ ಕತೆ ಏನಾಗುತ್ತೆ ಅಂತ. ತುಂಬ ಜನ ಬಂದಿದ್ದಾರೆ ಗೈಸ್ ಇವತ್ತಂತೂ. ಸೊ ಇಲ್ಲಿ ಈ ಥರ ಇದೆ. ಸೊ ಗೈಸ್ ಇಲ್ಲಿಂದ ಈ ಥರ ಕಾಣ್ತಿದೆ. ನೋಡ್ಬೋದು ನೀವು ಎಷ್ಟು ಜನ ಇದ್ದಾರೆ ಅಂತ. ಇನ್ನು ನಾವು ಅಷ್ಟು ಫುಲ್ ಮೇಲತ್ತಿ ಅಲ್ಲಿ ಟಾಮ್ ಕಾಣ್ತಿದೆಯಲ್ಲ ಗ್ರೇ ಕಲರ್, ಈ ಟಾಂಬಲ್ಲ, ಇದು ವೈಟ್ ಕಲರ್ ಟಾಂಬಲ್ಲ, ಗ್ರೇ ಕಲರ್ ಟಾಂಬ್ ಹತ್ರ ಹೋಗಬೇಕು. ನಾವೆಂತ ಗೊತ್ತಾ ಇಂಥ ಸಾಹಸ ಹತ್ತಾಗಿ ಬಂದಿರೋದು. ನಾಳೆ 1 o'clock ಕ್ಲಾಸ್ ಇದೆ. ಸೊ ಇವತ್ತು ವೆಡ್ನಸ್ಡೇ, ನಾಳೆ ಥರ್ಸ್ಡೇ. ಸೊ ಅದಕ್ಕೆ ಬಂದಿದ್ದೀವಿ. ಬಂದು 8:30 ಆಗಿಬಿಟ್ಟಿದೆ. ಇವರು ರೀಲ್ಸ್ ಮಾಡಿಕೊಂಡು ವೀಡಿಯೋಸ್ ಮಾಡ್ಕೊಂಡು ಫೋಟೋ ತೊಗೊಳ್ಳೋದೇ ಆಯಿತು. ಸೊ ಇವಾಗ ಫುಲ್ ಕತ್ಲೆ ಆಗ್ತಿದೆ. ಸೊ ಇವಾಗ ನಾವು ಇನ್ನೂ ಇಲ್ಲೇ ಇದ್ದೀವಿ ಗೈಸ್, ಇನ್ನೂ ಮೇಲೆ ಹೋಗೇ ಇಲ್ಲ. ಸೊ ಇವಾಗ ಮೇಲೆ ಹೋಗ್ತೀವಿ. ಅದಾದಮೇಲೆ ಬೇರೆ ಪ್ಲ್ಯಾನ್ಸ್ ಇದೆ, ನೋಡೋಣ. ಸೊ ಟೈಮ್ 8:30 ಆಗಿಬಿಟ್ಟಿದೆ. 1-2 hours ಇಲ್ಲೇ ಫೋಟೋ ವೀಡಿಯೋಸ್ ಮಾಡ್ಕೊಂಡಿದ್ದಾರೆ ಎಲ್ಲರೂ ಅಲ್ಲ, ನಾನು ಮಾತ್ರ, ನಾನು ಕೂಡ. ನೋಡಿ ಗೈಸ್ ನೈಟ್ ಹೇಗಿದೆ. ಇದು ಮಿಡಲ್ ಇನ್ನು ನೋಡಿ ಹೇಗೆ ಕಾಣ್ತಿದೆ ಅಂತ. ಫುಲ್ ಲೈಟ್ಸ್, ಫುಲ್ ಜನ ಇದ್ದಾರೆ ಗೈಸ್ ಇನ್ನು. ಆ್ಯಂಡ್ ನಾವಿನ್ನು ಅಲ್ಲಿ ಹೋಗಬೇಕು.
ಎಸ್. ಹಂಗೆ ತಿರುಗು. ನಡಿ. ಗೈಸ್ ಏನು ಗೊತ್ತಾ, ಈ ಸ್ಟೆಪ್ಸ್ ಇರೋದುವರೆಗೂ ಬಂದ್ವಿ. ಸೊ ಅಲ್ಲಿ ಇನ್ನೂ ಎಕ್ಸ್ಟ್ರಾ ಸ್ಟೆಪ್ಸ್ ಇದೆ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಏನು ಅಲ್ಲಿ ರೋಡಲ್ಲಿ ನಡ್ಕೊಂಡು ಹೋಗಿ ಅಲ್ಲಿ ಹೋದ್ಮೇಲೆ ಆ ಟಾಮ್ ಸಿಗೋದು. ಅಲ್ಲಿ ಟಾಮ್ ನಿಮಗೆ ಕಾಣಿಸ್ತಿಲ್ಲ. ನಾನು ಇಲ್ಲಿ ಕಾಣಿಸ್ತಿದೆಯಲ್ಲ ಅದು. ಅಲ್ಲಿವರೆಗೂ ಹೋಗೋಣ. ಟೈಮ್ ಆಗ್ತದೆ. ಕತ್ಲಲ್ಲಿ ಹೋಗ. ಅದು ಟಾಪ್ ಇದೆ, ರೋಡೆಲ್ಲ ನಾವು ಹೋಗೋಕ್ಕಾಗಲ್ಲ, ಸುಸ್ತಾಗ್ತೀರಿ. ನೀರು ಕುಡ್ದಿಲ್ಲ ನಾವು ಹತ್ತಾಗಿಂದ ಅಲ್ಲ ಮೂಲೆ. ಸೊ ಆ ಟಾಂಬು ಅಲ್ಲಿ ಇವಾಗ ಅಲ್ಲಿ ಯಾವ ಟಾಮ್? ಬಂದು ಹಾಂ. ಸೊ ಇವಾಗ ಅಲ್ಲಿ ಬಂದು ಅಲ್ಲಿ ರೋಡಿಂದ ನಡ್ಕೊಂಡೋಗಿ ಹಂಗೆ ಹೋಗ್ಬೇಕಾಗುತ್ತೆ. ಸೊ ಈ ಕ್ಯಾಸ್ಕೇಡ್ದು ಇದು ಲಾಸ್ಟ್ ಅಷ್ಟೇ. ನಿಮ್ಗೆ ಇನ್ನೊಂದು ಅಮ್ಯೂಸ್ಮೆಂಟ್. ಅಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ಕಾಣ್ತಿದೆ. ಹೇಗೆ ಇಷ್ಟೇ ಕ್ಯಾಸ್ಕೇಡು. ಸೊ ಇದನ್ನು ನಾನು ಕೃತಿ ಬರ್ಡಲ್ಲಿ ತೋರಿಸಿದೆ, ಬಟ್ ಅದು ಬ್ಲಾಗ್ ನೀಟಾಗಿ ಬಂದಿರಲಿಲ್ಲ. ಸೊ ಇವಾಗ ನಮಗೆ ಸ್ಪೆಷಲಾಗಿ ತೋರಿಸ್ತಿದ್ದೀನಿ. ಸೊ ಇವಾಗ ನಾವು ಎಲ್ಲರೂ ಡಿನ್ನರ್ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. ಪುನಃ ಇವಾಗ ಕೆಳಗಡೆವರೆಗೂ ಇಳಿಬೇಕು. ಯಾ ಲೆಟ್ಸ್ ಗೋ. ಎಸ್ ಗೈಸ್, ಲೆಟ್ಸ್ ಗೋ. ಡಿನ್ನರ್ ವಿಲ್ ನಾಟ್ ಗೆಟ್ ನಮ್ಮ ಮುದ್ದೆ ನಾಟಿ ಕೊಳಿಸಾರು. ವಿಲ್ ಜಸ್ಟ್ ಗೆಟ್ ಡಿನ್ನರ್. ಡಿನ್ನರ್ ಅಲ್ಲೋಗಿ ಹೇಳ್ತೀವಿ. ಇನ್ನೂ ಡಿಸೈಡ್ ಮಾಡಿಲ್ಲ ಏನು ತಿನ್ಬೇಕಂತ. ಅಲ್ಲಿ ಹೋಗ್ಬಿಟ್ಟು ಮೆನ್ಯೂ ನೋಡಿ ಏನು ಅಂತ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಯಾ ಲೆಟ್ಸ್ ಗೋ. ಎಸ್ ಗೈ, ಲೆಟ್ಸ್ ಗೋ. ಗೈಸ್ ನೀವು ನೋಡ್ಬೋದು ವ್ಯೂ ಹೆಂಗಿದೆ ಇಲ್ಲಿಂದ ಅಂತ. ಇಡೀ ಎರೆಮನೆ ಕಾಣ್ತಿದೆ ಗೈಸ್. ಇವಳು ನೋಡಿ, ಇವಳು ಬ್ಯೂಟಿಫುಲ್ ವ್ಯೂ ಅಂತೆ. ನೋಡ್ಕೊಳ್ಳಿ. ಯಾ ಇಷ್ಟು ಕ್ಯಾಸ್ಕೇಡು. ಮತ್ತೆ ಹೆಂಗ್ ಹೋಗ್ತಿದ್ರ ನೋಡಿ ಗೈಸ್, ಎಲ್ಲರೂ ಹೋಗ್ತಿದ್ದಾರೆ ಆ ಕಡೆ. ಬಟ್ ಆ ಕಡೆ ಏನು ಇಲ್ಲ. ಅಲ್ಲೊಂದು ಲೈಕ್ ಕೂರಕ್ಕೊಂದು ಪ್ಲೇಸ್ ಇದೆ. ಸೇಮ್ ವ್ಯೂ ಹೈಟಿಂದ ಕಾಣಿಸುತ್ತೆ. ಮತ್ತು ಟಾಂಬ್ ಇದೆ ಅಷ್ಟೇ. ಸೊ ಈ ಟಾಂಬ್ ಇಲ್ಲಿ ನಾನು ತೋರಿಸ್ತೀನಿ ನಿಮಗೆ. ಕಾಣ್ತಿದ್ಯಾ? ಇದೇ ಟಾಂಬ್. ಸ್ಮಾರ್ಟ್ ವರ್ಕರ್ಸ್, ನಾಟ್ ಹಾರ್ಡ್ ವರ್ಕರ್ಸ್. ಸೊ ಇವಾಗ ಟೈಮ್ ಆಗಿದೆ ಆಲ್ರೆಡಿ 8:40, 9 o'clock ಆಗಿಬಿಟ್ಟಿದೆ. ಸೊ ಕತ್ಲಾಗಿದೆ. ಸೊ ಇವಾಗ ನಾವು ಅರ್ಮೇನಿಯಾ ಎಷ್ಟು ಕಲರ್, ಐ ಮೀನ್ ಲೈಟ್ ಕಲರ್ಫುಲ್. ನೋಡಿ ಗೈಸ್, ನೋಡಿ ನಂಗೆ ಅದಕ್ಕೆ ಇಷ್ಟ. ರೋಡ್ಸ್ ಎಲ್ಲ ಹೆಂಗ್ ನೋಡಿದ್ರೆ ಸ್ವರ್ಗ. ಸೇಮ್ ಚರ್ಚ್ ಸ್ಟ್ರೀಟ್, ಮಲ್ಲೇಶ್ವರಂ ಎಲ್ಲ ರಾತ್ರಿ ಹೆಂಗ್ ಹೋಗುತ್ತೋ ಹಂಗೆ ಕಾಣಿಸುತ್ತೆ. ನೋಡ್ಬೋದು. ಯಾ ವಿ ವಿಲ್ ಶೋ ಯು. ಎಸ್ ವಿಲ್ ಗೋ ಗೈಸ್. ಗೈಸ್ ಇಲ್ಲಿ ನೋಡಿ ಗೈಸ್. ಇನ್ನು ನಾವು 9:30 ಆದರೂ ಇಲ್ಲೇ ಇದ್ದೀವಿ. ತಿನ್ನಕ್ಕೆ ಹೋಗ್ಬೇಕು ಗೈಸ್. ಹೊಟ್ಟೆ ಹಸಿತಿದೆ. ನಾವು ಫೈನಲಿ ಅಲ್ಲಿಂದ ಕೆಳಗಡೆ ಬಂದ್ವಿ. ಇವಾಗ ಹೋಗೋಣ. ಚಲೇಗ ಯಾ ಗೈಸ್, ಹೋಗೋಣ ಬನ್ನಿ ಗೈಸ್. ಇದು ಕ್ಯಾಸ್ಕೇಡ್ದು ನೈಟ್ ವ್ಯೂ ಕೆಳಗಡೆಯಿಂದ ಹೇಗೆ ಕಾಣ್ತಿದೆ ನೋಡಿ. ಸೊ ನಿಮಗೆ ಕ್ಯಾಸ್ಕೇಡ್ ಇಷ್ಟ ಆಗಿದೆ ಅಂತಂದರೆ ನನಗೆ ಕಮೆಂಟ್ ಹಾಕಿ ಹೇಗಿತ್ತು ಕ್ಯಾಸ್ಕೇಡ್ ಜರ್ನಿ ಅಂತ ಹೇಳಿ. ಆ್ಯಂಡ್ ಇವಾಗ ನಾವು ಡಿನ್ನರ್ಗೆ ಹೋಗೋಣ ಬನ್ನಿ. ಫಸ್ಟ್ ನಾವು ನೀರು ಕುಡಿಬೇಕು ಗೈಸ್. ಸೊ ನೀರು ಕುಡಿಯೋಕೆ ಹೋಗೋಣ. ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ಲ. ಫೈನಲಿ ನಾವು ಆರ್ಡರ್ ಮಾಡಿಬಿಟ್ಟು ಬಂದ್ವಿ. ಸೊ ಏನಂದರೆ ನಮ್ಗೆ ಏನಾದರೂ ಹೊಸ ಟ್ರೈ ಮಾಡಬೇಕು ಅಂತ, ಹೊಸ ಕಡೆ ಹೊಸ ಟ್ರೈ ಮಾಡಬೇಕು. 6 ಇಯರ್ಸಲ್ಲಿ ಎಲ್ಲ ಟ್ರೈ ಮಾಡಬೇಕಂತ. ಸೊ ನಾವು ಬಂದಿದ್ದು ಅಬ್ಬು ಹಾಕೋ ಸ್ಯಾಂಡ್ವಿಚ್ ಅಲ್ಲಿಗೆ. ಸೊ ಇವಾಗ ಆರ್ಡರ್ ಮಾಡಿದ್ದೀವಿ, ಇನ್ನೂ ಬಂದಿಲ್ಲ. ಸೊ ಬಂದಮೇಲೆ ತಿನ್ನೋದು. ಹೊರಗಡೆ ಬಂದ್ವಿ. ಆ್ಯಂಡ್ ಬರ್ಗರ್ ಕೂಡ ಚೆನ್ನಾಗಿತ್ತು. ಬಟ್ ನಮ್ಮ 3 ಜನಕ್ಕೆ ತುಂಬ ಇಷ್ಟ ಆಗಿದೆ ಅಂದರೆ ವೆಜ್ಜಸ್ ಪೊಟ್ಯಾಟೋಸ್ ತುಂಬ ಚೆನ್ನಾಗಿತ್ತು. ಅದಂತೂ ಫುಲ್ಲು ಬಿಸಿ ಇತ್ತು. ಸೊ ಫುಲ್ ಟೇಸ್ಟಿ ಆಗಿತ್ತು. ನಮಸ್ತೆ. ಆ್ಯಕ್ಚುಲಿ ಅರ್ಮೇನಿಯಾದವರು ಜಾಸ್ತಿ ನೋಡಿದಾಗೆಲ್ಲ ನಮಸ್ತೆ ಅಂತಿರ್ತಾರೆ. ಸೊ ಅದಾದಮೇಲೆ
ಇವಾಗ ನಾವು ಮನೆಗೆ ಹೋಗ್ತಿದ್ದೀವಿ, ಬಟ್ ವಿತೌಟ್ ಐಸ್ ಕ್ರೀಮ್ ಡೇ ಇಸ್ ನಾಟ್ ಎಂಡೆಡ್ ಅಲ್ವಾ. ಸೊ ಇವಾಗ ಫಸ್ಟ್ ಹೋಗಿ ಐಸ್ ಕ್ರೀಮ್ ತೊಗೊಂಡು ಹಂಗೆ ತಿನ್ಕೊಂಡು ಹಂಗೆ ಮನೆಗೆ ಹೋಗ್ತೀವಿ. ಸೊ ನಮ್ಗೇನಾದರೂ ಎಲ್ಲ ಕಡೆ ಟ್ರೈ ಮಾಡೋದಿತ್ತು, ಸೊ ಮಾಡಿದ್ವಿ ಆ್ಯಂಡ್ ಇಟ್ ವಾಸ್ ಗುಡ್. ಸೊ ಗೈಸ್ ಫೈನಲಿ ಐಸ್ ಕ್ರೀಮ್ ತೊಗೊಂಡ್ವಿ ಆ್ಯಂಡ್ ದಿಸ್ ಈಸ್ ಒನ್ ಲವ್ ನೋಡಿ ಕುಡಿದು. ಸೊ ಇವಾಗ ಐಸ್ ಕ್ರೀಮ್ ತಿಂದು ಹೋಗಬೇಕು. ನಾನು ನ್ಯೂಯಾರ್ಕ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ, ಯಾಕಂದರೆ ಕಲೆಕ್ಷನ್ಸ್ ಹೇಗಿದೆ ನೋಡಬೇಕು ಡ್ರೆಸ್ದು. ನೋಡೋಣ, ಅದು ಓಪನ್ ಇದ್ದರೆ ಹೋಗೋದು, ಇಲ್ಲಾಂದರೆ ಇಲ್ಲ. ಇವಾಗ ಆಲ್ರೆಡಿ 10 o'clock ಆಗಿಬಿಟ್ಟಿದೆ ಗೈಸ್. ನ್ಯೂಯಾರ್ಕ್ ಕ್ಲೋಸ್ ಆಗಿಬಿಟ್ಟಿದೆ. ಸೊ ನನ್ನ ಟೈಮ್ ನಿಮಗೆ 10 ಗಂಟೆ ಅಂತ ಅಂದರೆ ನೋಡಿದ್ರೆ ಇಲ್ಲ 11 ಗಂಟೆ ಆಗಿಬಿಟ್ಟಿದೆ. ಆ್ಯಂಡ್ ವಿ ಆರ್ ಬ್ಯಾಕ್ ಟು ನಾರ್ದರ್ನ್ ಅವೆನ್ಯೂ. ಆ್ಯಂಡ್ ನೀವು ನನಗೆ ಎಷ್ಟು ಬೈಕು ಅಂತಿರೋ ಗೊತ್ತಿಲ್ಲ, ಯಾವಾಗಲೂ ನಾರ್ದರ್ನ್ ಅವೆನ್ಯೂ ಅಂತ. ಬಟ್ ನ್ಯೂಯಾರ್ಕಲ್ಲಿ ಇರೋದೇ ಅಲ್ಲಿ. ಸೊ ನಾವು ಬಂದರೆ ಕ್ಲೋಸ್ ಆಗಿಬಿಟ್ಟಿದೆ. ಟೈಮ್ ಬಂದು ನಾನು ಹೇಳ್ದಂಗೆ ಎಷ್ಟು 11 ಗಂಟೆ ಆಗಿಬಿಟ್ಟೈತೆ. ಸೊ ಇವಾಗ ನಾವು ಮನೆಗೆ ಹೋಗಬೇಕು ಫಸ್ಟು. ಆ್ಯಂಡ್ ಇಲ್ಲಿ ನೋಡಿ ಗೈಸ್, ಅವರು ಆರ್ಟಿಸ್ಟು. ಸೊ ಇದನ್ನು ಏನೋ ನಾವು ಓದಕ್ಕೆ ಸ್ಕೆಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಇವಾಗ ಮಾಡ್ತಿದ್ದಾರೆ ಅದು. ಇವಾಗ ನಾವು ಹೋಗ್ತಾಯಿದ್ದೀವಿ ಮನೆಗೆ. ಗೈಸ್ ಫೈನಲಿ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಸೊ ಐ ಹೋಪ್ ಈ ವಿಡಿಯೋನ ನೀವು ಎಂಜಾಯ್ ಮಾಡಿದ್ದೀರಾ ಅಂತ. ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ಜಾಸ್ತಿ ಬ್ಯೂಟಿ ಆಫ್ ಎರೆಮನ್ ತೋರಿಸಿದ್ದೀನಿ ಅಂತಲೇ ಹೇಳ್ಬೋದು. ಆ್ಯಂಡ್ ಎವ್ರಿ ಟೈಮ್ ಐ ಫಾಲ್ ಇನ್ ಲವ್ ವಿತ್ ಇಟ್. ಲೈಕ್ ಯಾವಾಗಲೂ ಅಷ್ಟೇ ಮೋರ್ ಆ್ಯಂಡ್ ಮೋರ್ ಬ್ಯೂಟಿಫುಲ್ ಆಗಿರುತ್ತೆ. ಗೈಸ್ ಇವಾಗ ಟೈಮ್ ಬಂದು ನಿಯರ್ಲಿ 12 o'clock ಆ ಥರ ಆಗಿದೆ. ಸೊ ನೀವು ನೋಡ್ಬೋದು ಎಷ್ಟು ಸೇಫ್ ಅಂತ. ಸೊ ಎವ್ರಿ ಟೈಮ್ ಎಲ್ಲ ಜನಗಳು ಓಡಾಡ್ತಿರ್ತಾರೆ, ಎಷ್ಟೇ ನೈಟ್ ಆದ್ರೂ. ಸೊ ಫುಲ್ ಸೇಫ್ ಇರುತ್ತೆ. ಆ್ಯಂಡ್ ಪೊಲೀಸ್ಗಳೆಲ್ಲ ಪ್ರತಿಯೊಂದು ಸ್ಟ್ರೀಟಲ್ಲೂ ಇರ್ತಾರೆ, ತುಂಬ ಜನನೇ ಇರ್ತಾರೆ. ಯಾಕಂದರೆ ಇದೆಲ್ಲ ಬಂದು ಪ್ರೊಟೆಕ್ಟ್ ಮಾಡುವಂಥ ಕಂಟ್ರಿ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ಎಲ್ಲ ಇರ್ತಾರೆ. ಸೊ ಹೀಗಿತ್ತು ನಮ್ಮ ವಿಡಿಯೋ. ಆ್ಯಂಡ್ ನಮ್ಮ ಡೇ ಅಂತೂ ತುಂಬ ಬ್ಯೂಟಿಫುಲ್ ಆಗಿತ್ತು. ಆ್ಯಂಡ್ ವಿ ಎಂಜಾಯ್ಡ್ ಅ ಲಾಟ್ ಆಫ್ಟರ್ ಮೆನಿ ಡೇಸ್. ಫೈನಲಿ ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಯಾವ ಥರ ಕಂಟೆಂಟ್ ಬೇಕಂತ ಹೇಳಿ ಕಮೆಂಟ್ ಮಾಡಿ. ಸೊ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಬೈ ಬಾಯ್.